ನಮಸ್ಕಾರ ಕರ್ನಾಟಕ ಹೊಸ ಹುಳ ಬಿಟ್ರ ಅರ್ಜುನ್ ಜನ್ಯ ಮತ್ತು ಬೆಂಕಿ ಫಿಗರ್ ಶಿವಣ್ಣ ಮಸ್ತ್ ಫಿಗರ್ ಶಿವಣ್ಣ ಅಂತಲೇ ಹೇಳ್ಬೋದು. ಇವತ್ತು ನೀವು 45 ಎನ್ನುವಂತಹ ಕನ್ನಡದ ಮತ್ತೊಂದು ಅಮೋಘ ಅದ್ಭುತವಾದಂಥ ಚಿತ್ರ ಇದೀಗ ಬಿಡುಗಡೆ ಆಗ್ತಾಯಿದೆ ಡಿಸೆಂಬರ್ 25ರಂದು. ವಿಚಾರ ಮಾಡಿರಿ, ನೀವು 45 ಎನ್ನುವಂಥದ್ದು ಒಂದು ಸಿನಿಮಾದ ಹೆಸರದು. ಬಟ್ ಅದರಿಂದ ಏನೇನು ಕಲ್ಪನೆಗಳಿದ್ದಾವೋ ಏನೇನು ವಿಷಯಗಳಿದ್ದಾವೋ ಗೊತ್ತಿಲ್ಲ. ಅದು ಸ್ಟೋರಿ ಬರೆದಿರುವಂಥ ಅರ್ಜುನ್ ಜನ್ಯಾಜ್ ಅವರಿಗೆ ಮಾತ್ರ ಗೊತ್ತು. ಮೊದಲೆಲ್ಲ ಬರೀ ಸಂಗೀತ ಹಿನ್ನೆಲೆಯನ್ನು ಅಥವಾ ಸಂಗೀತವನ್ನು ಸಂಯೋಜನೆ ಮಾಡ್ತಿದ್ದಂತಹ ಅರ್ಜುನ್ ಜನ್ಯ ಮ್ಯಾಜಿಕಲ್ ಮ್ಯೂಸಿಕ್ ಮಾಂತ್ರಿಕ ಎನ್ನುವಂತಹ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾಜ್ ಅವರು ಇವಾಗ ಡೈರೆಕ್ಟರ್ ಆಗಿದ್ದಾರೆ ಅಥವಾ ಸ್ಟೋರಿ ರೈಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ವಿಶೇಷವಾಗಿ ಕನ್ನಡದ ಹೆಸರಾಂತ ಒಂದು ವಿಚಿತ್ರವಾದಂಥ ಕಥೆಗಳ ಮುಖಾಂತರ ವಿಚಿತ್ರವಾದಂಥ ಒಂದು ವೈಶಿಷ್ಟ್ಯವಾದಂಥ ವಿಚಾರದೊಂದಿಗೆ ಜಗತ್ಪ್ರಸಿದ್ಧಿಯಾಗಿರುವಂತಹ ಡಾಕ್ಟರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಕನ್ನಡ ಜಗತ್ತಿಗೆ ಹೆಸರುವಾಸಿಯಾಗಿರುವಂತಹ ಉಪೇಂದ್ರ ಅವರು ಕೂಡ ಅದ್ಭುತವಾದಂತಹ ಬುದ್ಧಿವಂತ, ನಮ್ಮ ಕನ್ನಡದ ಬುದ್ಧಿವಂತ ಉಪ್ಪಿ ಸರ್ ಕೂಡ ಈ ಒಂದು ಚಿತ್ರದಲ್ಲಿದ್ದಾರೆ. ಅದೇ ರೀತಿಯಾಗಿ ಅಮೋಘ ಪ್ರತಿಭೆ, ಇತ್ತೀಚೆಗೆ ತಾನೇ ಹೊಸ ಹೆಸರನ್ನು ಬೆಳೆಸುತ್ತಿರುವಂತಹ ನಮ್ಮ ಒಂದು ಮೊಟ್ಟೆಯ ಕಥೆ ಹೇಳುತ್ತಿರುವಂತಹ ರಾಜ್ಬಿ ಶೆಟ್ಟಿ ಅವರು ಕೂಡ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಈ ಟ್ರೈಲರ್ ನೋಡ್ರಿ, ಕೇವಲ 24 ಗಂಟೆ ಇನ್ನೂ ಆಗಿಲ್ಲ, 24 ಗಂಟೆಯೊಳಗಡೆ 1 ಕೋಟಿ ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಅಬ್ಬಾಬಾಬಾಬಾ, ಕನ್ನಡ ಚಿತ್ರರಂಗ ಅಂದರೆ ಇದು, ಕನ್ನಡ ಚಿತ್ರಗಳು ಅಂತಂದರೆ ಇದು. ಪರಭಾಷಿಗರು ಕನ್ನಡ ಚಿತ್ರದವನ್ನು ತಲೆ ಎತ್ತಿ ನೋಡುವಂಥ ಮಾಡಿರುವಂತಹ ಹಲವಾರು ಚಿತ್ರಗಳಲ್ಲಿ ಇದು ಒಂದು ಕೂಡ ಚಿತ್ರ ಆಗಬಹುದು ಅಂತಕ್ಕಂಥದ್ದು ನನ್ನ ಭಾವನೆ. ಅದ್ಭುತವಾಗಿರುವಂಥ ಟ್ರೈಲರ್ ಬಿಡುಗಡೆಯಾಗಿದೆ. ಏನು ಸೌಂಡು, ಏನು BGM, ಅದರಲ್ಲಂತೂ ಉಪೇಂದ್ರ ಅವರ ಪಾತ್ರ ಅಚ್ಚುಕಟ್ಟಾಗಿ ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಶಿವಣ್ಣನವರು ನೋಡ್ಬೇಕು, ಏನು ಅದ್ಭುತ ರೆಡಿ ಮಾಡ್ಯಾರ ಶಿವಣ್ಣ ಅವರು. ಬೆಂಕಿ ಫಿಗರ್ ಕಂಡಂಗೆ ಕಾಣಿಸಕತ್ತಾರೆ ಶಿವಣ್ಣವರ. ಆ ಸ್ಮೈಲ್ ಆಗಿರ್ಬೋದು, ಆ ಗೆಜ್ಜೆ ಆಗಿರ್ಬೋದು, ಆ ಸ್ಟೈಲ್, ಆ ಭರತನಾಟ್ಯ ಮಾಡುವಂಥ ಒಂದು ಸ್ಟೈಲ್ ಐತಲ್ಲ, ಏನು ಸಣ್ಣ ವಯಸ್ಸಿಗೆ ತೊಗೊಂಬಂದಾರೆ ಶಿವಣ್ಣ ಅವ್ರನ್ನ. ಅದು ಏನೇನು ಮಾಡ್ಯಾರೋ, ಏನು ಮಾಡ್ಯಾರೋ ಒಟ್ಟೆ ಗೊತ್ತಿಲ್ಲ. ಅಷ್ಟು ತೆಳ್ಳಗಿಲ್ಲ ಶಿವಣ್ಣ ಅವರು. ಬೆಂಕಿ ನೋಡೋಕೆ ಮಾತ್ರ ಮಸ್ತ್ ಹುಡುಗಿ ಥರನೇ ಕಾಣಿಸಕತ್ತಾರೆ. ನಾ ಫಸ್ಟ್ ಕನ್ಫ್ಯೂಸ್ ಆಗಿಬಿಟ್ಟೆ. ಆದರೂ ಕೂಡ ಈ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಐತಿ. ಏನು ವಿಶೇಷತೆ ಐತೆ ಅನ್ನೋದು ಸಿನಿಮಾ ನೋಡೇ ನಾವು ತಿಳ್ಕೊಬೇಕು. ಎಲ್ಲೋ ಒಂದು ಕಡೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಖಳನಾಯಕನ ಪಾತ್ರ ಮಾಡಿದಾರಾ ಅಂತಕ್ಕಂಥ ಭಾವನೆ ನನಗೆ ಬರ್ತಾ ಇದೆ. ಹಾಗೂ ಶಿವಣ್ಣ ಅವರು ಡಬಲ್ ರೋಲಲ್ಲಿ ಮಾಡಿರಬಹುದು, ಅಥವಾ ರಾಜ್ಬಿ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಇರ್ಬೋದು ಈ ಸಿನಿಮಾದಲ್ಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲಿ ಒಬ್ಬ ಹೀರೋವನ್ನಾಗಿ ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಅವರನ್ನು ನೋಡ್ಬೋದು. ಉಪೇಂದ್ರ ಅವರು ಮಾತ್ರ ಖಳನಾಯಕರೇ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗೆ ಹೊಸ ವಿಷಯ ಉಳವನ್ನು ತಲೆ ಬಿಡ್ತಾ ಇದ್ದಾರೆ, ಏನೋ ಇದೆ ಅದರಲ್ಲಿ. ಎಲ್ಲ ಪೌರಾಣಿಕ ಕಥೆ ಸಿನಿಮಾ ಥರ ರಾಜಮೌಳಿಯರ ಥರ ಭಾಳಷ್ಟು ಜನರನ್ನು ಕಲಿಸ್ಕೊಂಡು ಒಂದು ಒಳ್ಳೆ ಮ್ಯೂಸಿಕನ್ನು ಕೊಟ್ಕೊಂಡು ಒಂದು ಜನಸಂಖ್ಯಾಭರಿತವಾದಂಥ ಒಂದು ಫೈಟ್ ಸೀನ್ ನಡೀತಾ ಇದೆ. ಅದ್ಭುತವಾಗಿರುವಂಥ ಮ್ಯೂಸಿಯಮ್ಮು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಈ ರೇಂಜಿಗೆ ಕೊಟ್ಟಾರ. ಬಾಬಾ, ಯಾವುದೋ ಬಾಲಿವುಡ್ ಸಿನಿಮಾ ನೋಡ್ದಂಗೆ ಆಗತ್ತೆ ನನಗೆ. ಆ ರೇಂಜಿಗೆ BGM ಕೊಟ್ಟಾರ. ಸ್ಟೋರಿ ಮತ್ತು ಮ್ಯೂಸಿಕ್ ಕೂಡ ಅವರೇ ಅರ್ಜುನ್ ಜನ್ಯಾಜ್ ಅವರು ಮಾಡಿದ್ದಾರೆ. ಹಾಗಾಗಿ ಇನ್ನೇನಾಗುತ್ತೋ ಗೊತ್ತಿಲ್ಲ. ಇದು ಒಂದು ಕೂಡ ಕನ್ನಡ ಚಿತ್ರರಂಗವನ್ನು ಇಡೀ ಭಾರತ ಚಿತ್ರರಂಗ ನೋಡಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರಿಗೂ ಕೂಡ ಶುಭವಾಗಲಿ. ಕನ್ನಡ ಚಿತ್ರರಂಗಗಳು ಇದೇ ರೀತಿ ಚಿತ್ರಗಳು ಬೆಳೀತಾ ಇರಬೇಕು, ಹೊಸ ರೀತಿಯಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಲಿ ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಸ್ಟೋರಿ ರೈಟಿಂಗ್ ಅಥವಾ ಡೈರೆಕ್ಷನ್ ಮಾಡಿರುವಂತಹ ಅರ್ಜುನ್ ಜನ್ಯಾಜ್ ಅವರಿಗೆ ಶುಭವಾಗಲಿ. ಶಿವಣ್ಣರನ್ನು ಮತ್ತೊಂದು ರೀತಿಯಲ್ಲಿ ತೋರಿಸಿರುವಂತಹ ಅರ್ಜುನ್ ಜನ್ಯಾಜ್ ಶುಭವಾಗಲಿ ಅಂತ ಹೇಳ್ತಾ, ಶಿವಣ್ಣ ಅವರು ಬೆಂಕಿಯಾಗಿ ಕಾಣಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.